ಓಡಿಬಿಡ ಸರ್ 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 ಯಾಕೋ ಹೆಂಗಿದೆ ಮೈಗೆ ಬಗಳ ನೀನು ಸುಧಾರಿಸ್ಕೊಳ್ಳೋದು ಬೇಡವಾ ಸರ್? ಬಿಟ್ಟು ಸಿಕ್ಕಿದ್ರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಒಳ್ಳೆ ಸ್ಟೌವ್ ಪಂಪ್ ಹೊಡ್ದಂಗೆ ಹೊಡಿತಾ ಇದ್ದೀರಾ. ಬೋಳಿ ಮಗನೇ, ನಮಗೆ ಆವಾಜ್ ಆಗ್ತೀಯಾ? ಸರ್ ಬ್ರೇಕಾ? ನನಗೇನು ಬ್ರೇಕ್ ಬೇಡ ಸರ್, ಕಂಟಿನ್ಯೂ ಮಾಡಿ ಸರ್. ಯಾಕೆ ಇನ್ನೂ ಬೇಕಾ? ಅಯ್ಯೋ ಬೇಡಪ್ಪ, ನ್ಯೂ ಇಯರ್ ಪಾರ್ಟಿ ಕೊಟ್ಟಂಗೆ ಸಾಕಾ ಬೇಕಾ ಅಂತ ಕೇಳ್ತಿರಲ್ಲ ಸರ್. ಹೊಡೆದು ನಿಮಗೂ ಸುಸ್ತಾಗಿದೆ, ರೆಸ್ಟ್ ಮಾಡ್ಕೊಳ್ಳಿ ಸರ್. ನೋಡಿದ್ರ ಸರ್, ಸಾವಿರ ಮನೆಯಲ್ಲೇ ಕಳ್ತನ ಮಾಡಿ ಎಷ್ಟು ಗಾಂಚಲಿ ಬಡ್ಡಿ ಮಗನಿಗೆ. ನೀವು ಹಂಗೆ ಆಡ್ತಿರಲ್ಲ ಸರ್, ಅದು ಪೊಲೀಸ್ ಮನೆ ಅಂತ ನನಗೆ ಕನ್ಸೆಪ್ಟ್ ಬಿದ್ದಿರುತ್ತೆ. ಸುಮ್ಮನೆ ಹೋಗಿ ಸರ್, ತಲೆ ತಿನ್ಬೇಡಿ. ಯಾವನ ಹತ್ರ ಮಾತಾಡ್ತಾ ಇದ್ದೀರಾ? ಇದೇ ಮನೆ ಸರ್ ಅವಳದು. ನಡಿ. ಅಬ್ಬಾ ಅಬ್ಬಾ ಸರ್, ಸರಿಯಾಗಿ ಹೊಡೆದಿದ್ದೀರ ಸರ್. ಸರ್ ನನ್ನ ಕರ್ಕೊಂಡೋಗಿ ಎಲ್ಲಾದರೂ ಎನ್ಕೌಂಟ್ರ್ ಮಾಡಿ ಮೋರಿಗಿರಿ ಎಸ್ಬಿಟ್ರೆ ನೀವು? ಸುಮ್ಮನೆ ಬಾರ, ಏನಾನ ಮಾತಾಡ್ಬೇಡ. ಸುಮ್ಮನೆ ಬಾರೋ ಅಂತ ಕರ್ಕೊಂಡೋಗಿ ಸರಿಯಾಗಿ ಬರ್ಸಿದ್ದೀರ ಸರ್. ಸರ್ ನಂಗೊಂದು ಡೌಟು. ಏನು? ನಾನು ಏನಾದರೂ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಏನು ಮಾಡ್ತೀರಾ ಸರ್? ಎಲ್ಲಿಗೆ ಅಂತ ಓಡ್ತೀಯೋ? ನೀವು ಓಡೋದು, ನಾವು ಹಿಡಿಯೋದು, ಮತ್ತೆ ಕರ್ಕೊಂಬಂದು ರುಬ್ಬೋದು, ಎಷ್ಟು ಅಂತ ಅನ್ಭವಿಸ್ತೀಯ? ನಮಗೆ ಒಂಥರ ಹಿಂಸೆ ಕಣ. ಅಬ್ಬಬ್ಬು, ಫೀಲಿಂಗ ಸರ್? ಭಾಳ ಇದ್ದೀರಾ ಸರ್ ನೀವು. ನನಗೆ ಎಲ್ಲ ಗೊತ್ತು ಬಿಡಿ ಸರ್. ಅಲ್ಲ, ಹೊಡೆದಿರೋ ಏಟಿಗೆ ನಡೆಯೋದೇ ಕಷ್ಟ, ಇನ್ನು ಓಡೋದೆಲ್ಲಿಂದ ಬಂತು ಸರ್? ನಾನೇನು ಇರಲಿ ಅಂತ ಒಂದು ಮಾತಿಗೆ ಹೇಳಿದ್ರೆ ಹೆವಿ ಮಜಾ ತಾತೀರ ಸರ್ ನೀವು. ಅಬ್ಬಬ್ಬ, ಭಾಳ ಇದ್ದೀರಾ ಸರ್. ಆಯ್ತು ಕಣ, ನಡಿಯ. ಆಯ್ತು ಬಾ ನಡಿ. ಸುಮ್ಮನೆ ಪೊಲೀಸರು ಆಗ್ತೀರಾ ನೀವು? 2 ತಿಂಗಳಿಂದ ಹುಡುಕ್ತಿದ್ವಿ ಸರ್, ಜಸ್ಟ್ ನಿನ್ನೆ ಸಿಕ್ಕಾಕೊಂಡಿದ್ದಾನೆ. ನನ್ನ ಹ್ಯಾಂಡ್ ಓವರೆಲ್ಲ ಇದ್ದಾನೆ. ಎನ್ಕ್ವೈರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಂದು ಎನ್ಕ್ವೈರಿಗೆ ಬಂದಿದ್ದೀನಿ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಯಾರ ಜೊತೆ ಮಾತಾಡ್ತಾನೋ? ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಗೋಸ್ಕರ ಸ್ಪೆಷಲ್ ಬಿರಿಯಾನಿ ವೇಟಿಂಗ್. ಏನಿಲ್ಲ ಸರ್, ಎಷ್ಟೊತ್ತು ಬರ್ತಾನಪ್ಪ ಇವನು. ಸರಿ ಬರ್ತೀನಿ. ಏನು ಕೊಡಲಿ ಸರ್? ಏನಿದೆ ಸರ್? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ 65, ಬಟರ್ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ತಂದೂರಿ, ಚಿಕನ್ ಫ್ರೈ, ಚಿಕನ್ ಮಸಾಲ. ರಜಾ, ಬಿಲ್ಡಪ್ ಎಲ್ಲ ಸಾಕು. ಸಾರ್ಗೆ ಏನು ಬೇಕೋ ಅದನ್ನು ಕೇಳು. ಮೊದಲೇ ಬಾಡಿ ಪೇನ್ ಇದೆ, ಹೆವಿ ಡ್ಯಾಮೇಜ್ ಆಗ್ಬಿಟ್ಟಿದೆ. ಸರ್ ಹಂಗೆ ಕೇಳು. ಸರ್ ಏನು ಕೊಡಲಿ ಸರ್? ಸತೀಶ, ಮಾಮೂಲಿ ಐಟಮ್ ಪಾರ್ಸಲ್ ಮಾಡಿಬಿಡು. ಸರಿ ಸರ್. ಓಕೆ. ನಿಂಗೆ ಪುಷ್ಪ ಅಂತ ಯಾಕೆ ಹೆಸರಿಟ್ರು? ಚೆನ್ನಾಗಿ ಕೇಳಿದ್ರಿ ಸರ್. ಯಾರಿಟ್ರು ಅಂತಲೇ ಗೊತ್ತಿಲ್ಲ, ಇನ್ನು ಯಾಕೆ ಇಟ್ರು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಅದು ಬಿಡಿ ಸರ್, ನಮ್ಮಂಥ ಕಳ್ಳನ ಮಕ್ಕಳಿಂದ ನಿಮಗೆ ಬೇಜಾನ್ ತೊಂದರೆ ಅಲ್ವಾ ಸರ್? ತುಂಬ ಪಾಪದವರು ಸರ್ ನೀವು. ಫಿಲಾಸಫಿನಾ ಸರ್? ಅಯ್ಯೋ ಹಂಗೇನಿಲ್ಲ ಸರ್, ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ ಸರ್. ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ನೀನು? ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಕಷ್ಟು ದಾರಿಗಳಿದೆ. ಅದೆಲ್ಲ ಬಿಟ್ಟು ನೀನು ಈ ಕಳ್ತನ ದಾರಿ ಯಾಕೆ ಹಿಡ್ದೆ? ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಹುಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋದಲ್ವಾ? ಏನು ಹೆಂಡತಿ ಮಕ್ಕಳ ಜೊತೆ ಆರಾಮಾಗ?
ಎಲ್ಲಿರೋಕ್ಕಾಗುತ್ತೆ ಸರ್. ಸರ್ ನಂಗೆ ಕಳ್ತನದ ಎಕ್ಸ್ಪೀರಿಯನ್ಸಲ್ಲಿ ಒಂದು 2 ಘಟನೆ ಇದ್ದಾವೆ, ಹೇಳ್ತೀನಿ, ಕೇಳ್ತೀರಾ ಸರ್? ಹೇಳು. ಇಷ್ಟೊಂದು ಕಿಲ್ ಯಾವುದೋ ಓಪನ್ ಆಗ್ತಾ ಇಲ್ವಲ್ಲ. ಓ ಗಾಡಿ ಬಂದ್ಬಿಡ್ತಲ್ಲಪ್ಪ. ಈ ಮನೆಯವ್ರು ಇರ್ಬೋದಾ? ಅಯ್ಯೋ ಬಂದೇ ಬಿಟ್ರು, ಇದೇ ಮನೆಯವ್ರೆ. ಓ ಅವಳು ಯಾರೋ ಹಲ್ಕಿಸ್ಕೊಂಡು ಮಾತಾಡ್ಬೇಕಾದ್ರೆ ಜೊಲ್ ಸುಡ್ಸ್ಕೊಂಡು ನೋಡ್ತಿದ್ರಲ್ಲ, ಅವಳಿಂದನೇ ಹೋಗ್ಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದ್ರಿ? ತಾವು ನೆಟ್ಟಿಗಿದ್ರೆ ಎಲ್ಲಾನು ಸರಿಯಾಗೇ ಇರುತ್ತೆ. ಬೀದಿಲಿ ಇನ್ಯಾವಳನ್ನ ಸಿಗ್ತಾಳ ನೋಡಿ ಕಿಸಿಯಕ್ಕೆ. ಲೈ, ನೀನು ಯಾವನಾದ್ರೂ ನೋಡಿ ಜೊಲ್ ಸುರಿಸ್ಬೇಕಾಯ್ತು. ಯಾವನ್ ಬೇಡ ಅಂದಿದ್ದು? ಇವ್ರ ಪಾಡಿಗೆ ಇವ್ರು ಜಗಳಾಡ್ತಾ ಇರ್ಲಿ, ನಮ್ಮ ಡ್ಯೂಟಿ ಮಾಡವ. ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ನೀವ್ ಯಾವ ಸೀಮೆ ಗಂಡಾರಿ? ಕಟ್ಕೊಂಡಿರೋ ಹೆಂಡ್ತಿನ ಯಾವನ್ನ ನೋಡಿ ಜೊಲ್ ಸುಡ್ಸು ಅಂತೀರಾ? ಅಸಹ್ಯ ಆಗಲ್ವಾ? ಲೈ, ಏನ್ ದೊಡ್ಡ ಸುಂದ್ರಿ ಇವಳು, ನೀನ್ ನೋಡಿ ದಬಕ್ಕಂತ ಬಿದ್ದ್ಬಿಡ್ತಾರೆ. ನೀವೇನ್ ದೊಡ್ಡ ವಿಶ್ವಸುಂದರ. ನಮ್ಮ ಅಪ್ಪ ಅಮ್ಮ ನಿಮ್ ತಲೆ ಕಟ್ಟಿದಾರಲ್ಲ, ಎಲ್ಲ ನನ್ ಕರ್ಮ. ಒಳಗಡೆ ಎಲ್ಲ ಒಣಗೋಗಿದೆ. ಅದೇನು ಅಂತ ಕಟ್ಕೊಂಡ ಏನೋ ನಿನ್ನ. ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಣಿಗೆ ಕಂಡಿದ್ದೆಲ್ಲ ಕಾಮದ ಥರನೇ ಕಾಣಿಸುತ್ತೆ ಅಂತ. ಹಂಗಾಗೋಯ್ತು. ಇದೇನಿದು ಆಟ ಸಮಯ ಇದ್ದಂಗೆ. ಆಫೀಸ್ಗೆ ಹೋದ್ರೆ ಅಲ್ಲೊಂದು ಗೋಳು, ಅಲ್ಲಿ ನೆಮ್ಮದಿ ಇಲ್ಲ ಅಂತ ಮನೆಗೆ ಬಂದ್ರೆ ಇಲ್ಲಿ ಇವಳ್ದೊಂದು ಗೋಳು. ನಮ್ ಗೋಳ್ ಕೇಳೋರು ಯಾರೋ ಇಲ್ಲಿ. ಏನಮ್ಮ ನಿಂಗೋಳು? ನಾನು ಹೋಗ್ತಿದ್ದೆ, ಟವಲ್ ಮರ್ತ್ಬಿಟ್ಟೆ, ಹೋಗಿ ತಂದ್ಕೊಡಿ. ಟವಲ್ ನಾನಾ? ನೀವಲ್ದೆ ಇನ್ಯಾರು ತಂದ್ಕೊಡ್ತಾರೆ? ಮೇಲ್ಗಡೆ ರೂಮಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಂಡ್ ಬನ್ನಿ. ಏನ್ ಮನೇಲಿ ಕೆಲ್ಸದವ್ಳು ಇಟ್ಟಿರೋ ತರ ಮಾತಾಡ್ತಾರೆ. ಸಿಕ್ತೇನ್ರಿ ಟವಲ್ಲು? ಅಯ್ಯೋ ತಂದೆ ಈರಮ್ಮ. ಮನೇಲಿದ್ದು ಬಟ್ಟೆಗಳನ್ನೆಲ್ಲ ಜೋಡಿಸಿದ್ರೆ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ತಿತ್ತು. ಬೆಳಗ್ಗೆನೆ ಎದ್ದು ನನ್ನ ಕರ್ಚೀಫ್ ಎಲ್ಲಿ, ನನ್ನ ಟವಲ್ ಎಲ್ಲಿ, ನನ್ನ ಸಾಕ್ಸ್ ಎಲ್ಲಿ ಅಂತ ಕೇಳೋದಷ್ಟೇ ನಿಮಗ್ ಗೊತ್ತು. ಈ ಅಮ್ಮ ನನ್ನನ್ನ ಗಂಡನ್ ಕೌಟವಳ. ಇರು ಮಾಡ್ತೀನಿ. ಇನ್ನು ಎಷ್ಟೋತ್ರಿ? ಬಂದ ಇರಲೇ. ಬಾಗ್ಲ ಕೌಟವಳೆ. ಏಯ್ ತೆಗೆ ಬಾಗ್ಲು. ಅಷ್ಟ್ ಈಸಿಯಾಗಿ ಹೇಳ್ತಿರಲ್ಲ. ನೀರಲ್ಲೆಂದು ಶೀತ ಆಗಿ ಹಾಸಿಗೆ ಹಿಡಿದ್ರೆ ನೀವ ಮಾಡಾಕ್ತೀರಾ? ನಾನ್ ಯಾಕೆ ಮಾಡ್ಲಿ? ನಿನ್ ಗಂಡನ್ ಕೇಳಕ್ ಹೋಗಮ್ಮ. ನಂಗೆ ಗಂಡನ್ ಕೇಳ್ಬೇಕಂದ್ರೆ ಗಂಡನ ಎಷ್ಟು ಮಾತಾಡ್ತಾಳೆ. ಅದ್ ಸರಿ, ನೀನ್ ಯಾರು? ನಾನಾ ಕಳ್ಳ. ಕಳ್ಳನ? ಈಗ ನಿಂಗೆ ತಲೆ ಸುತ್ತ ಬರ್ಬೇಕಲ್ಲ. ಪರ್ಫೆಕ್ಟ್. ಟವಲ್ ಬೇಕಂತ ಟವಲ್. ಲೋ ಯಜಮಾನ, ನಿನ್ನ ಹೆಂಡತಿ ಕಾಲ್ ಜಾರ್ ಬಿದ್ದಾಳು ನೋಡು. ಅಯ್ಯೋ ಸಾಯ್ಲಿ ಬಿಡಿ ಸರ್, ದಿನ ಸಾಯೋರ್ಗೆ ಅಳವ್ರು ಯಾರು? ನನ್ನನ್ನು ಹೋಗ ಅವ್ನು ಸಾರ್ ಅಂತವ್ರೆ ಸರ್. ಅಯ್ಯೋ ಸರ್, ತಡೀರಿ ಸರ್, ಇಷ್ಟೇ ಅಲ್ಲ ಸರ್, ಇನ್ನೊಂದ್ ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಬಿದ್ದು ನಗಾಡ್ತೀರಾ? ಅಯ್ಯೋ ನೀವು ಕೇಳಲೇಬೇಕು ಸರ್. ಈ ಮನೇಲಿ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಗಂಡನ ಮೇಲೆ ಎಷ್ಟು ಪ್ರೀತಿ ಹೆಂಡತಿಗೆ, ಹೆಂಡತಿ ಕಂಡ್ರೆ ಎಷ್ಟಿಷ್ಟ ಗಂಡನಿಗೆ. ಸೂಪರ್ ಫ್ಯಾಮಿಲಿ. ಆ ಮನೇಲೂ ಇದ್ರು. ಓ ಟೈಮ್ ಆಯಿತು, ಡ್ಯೂಟಿ ಶುರು ಮಾಡಬೇಕು. ಅಯ್ಯೋ ಓ ಎದ್ಬಿಟ್ನಲ್ಲಪ್ಪ, ಏನು ಮಾಡೋದು? ಅಯ್ಯೋ ಈ ಕಡೆನೇ ತಿರುಗ್ದ, ನೋಡಿಲ್ಲ ಅನ್ಸತ್ತೆ. ಓಕೆ, ಇದೇ ಒಳ್ಳೆ ಟೈಮ್. ಹೊರಟ್ಬಿಡುವ.
ಹಚ್ಬಿಡುವ. ರಾಮು ಸುಮ್ಮನೆ ಮಲ್ಕೋ. ರಾಮು ಅಂತ ರಾಮು ಇರಬೇಕಾದ್ರೆ ರಾಮು ಅನ್ಲಿಲ್ಲ, ಹೋದ್ಮೇಲೆ ರಾಮು ಅಂತ ಮಲ್ಕೋ ಬೆಚ್ಚಗೆ. ಏ ಸಾರಿ ಬೇಬಿ ಸಾರಿ. ಹಾ ಇಟ್ಸ್ ಓಕೆ. ಇವತ್ತು ಮಧ್ಯಾಹ್ನ ನೀನು ಹೆಂಡತಿ ಊರಿಗೆ ಹೋಗ್ಬೇಕಾಗಿತ್ತು, ಹಾ ಫಂಕ್ಷನ್ ಅಟೆಂಡ್ ಮಾಡಕ್ಕೆ. ಓಹೋ ರೈಲ್ವೆ ಸ್ಟೇಷನ್ಗೆ ನಾನೇ ಡ್ರಾಪ್ ಮಾಡ್ಬೇಕಾಗಿತ್ತು, ಅದಕ್ಕೆ ಅರ್ಧ ದಿನ ಲೀವ್ ಹಾಕ್ದೆ. ಹಾ ಅದೇನೋ ಸಡನ್ ಆಗಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಲು ಏ ಕಣೆ. ಹೋಗು. ನಾಳೆ ಖಂಡಿತವಾಗ್ಲೂ ಕಳಿಸ್ತೀನಿ ಕಣೆ, ನಾಳೆ ಪಕ್ಕ ಕಳಿಸ್ತೀನಿ. ಆಮೇಲೆ ಅವಳು ಹೋದ್ಮೇಲೆ ಒಂದು ವಾರ ನಮ್ದೇನೆ ಮಜಾ. ಹಾ ಹಾ ಸರಿ. ಬಾಯ್ 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 ಬಾಯ್. ಓಕೆ ಬಾಯ್, ನಾಳೆ ಸಿಗೋಣ ಬೇಬಿ. ಬಾಯ್ 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 ಬಾಯ್. ಬಾಯ್. ಲವ್ ಯು ಚಿನ್ನ. ಬಾಯ್ ಬಾಯ್ ಬಾಯ್. ಯಾರು ಬ್ರೋ, ಟ್ರಿಪ್ಪಿಗೆ ಬಂದಿದ್ದೀರಾ? ಇಲ್ಲ, ಕಳ್ತನ ಮಾಡಕ್ ಬಂದಿದ್ದೀನಿ. ಈ ಕಳ್ತನ ಮಾಡಕ್ ಹೋಗ್ತೀನಲ್ಲ, ಮನೆಗ್ ನುಗ್ದಾಗ ಲೇಟ್ ನೈಟ್ ಆಗಿ ಕ್ಯಾಬ್ ಗಿಫ್ಟ್ ಸಿಗಲ್ಲ. ಈ ಕಂಬಳಿ ಟವಲ್ ಎಲ್ಲ ತಂದಿರ್ತೀನಲ್ಲ, ಅಲ್ಲೇ ಸ್ಟೇ ಆಗ್ಬಿಡ್ತೀನಿ. ನಿಮ್ಮನೆಗೆ ಕಳ್ತನಕ್ ಬಂದಿದ್ದೀನಿ ಬ್ರೋ. ನಮ್ಮನೆ ಕಳ್ತನಕ್ ಬಂದು ನನ್ನ ಎದುರಿಗೆ ಹೇಳ್ತಾ ಇದೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಮುಚ್ಕೊಂಡ್ ಕೂತ್ಕೊಳ್ಳೋ, ಏನ್ ಜೋರಾಗ ಅವಾಜ್ ಆಗ್ತಾ ಇದೆಯಾ? ಹಾ, ಮನೇಲಿ ಮಹಾಲಕ್ಷ್ಮಿ ಅಂತ ಹೆಂಡತಿ ಇಟ್ಕೊಂಡು ಇಡ್ಲ ನಿನ್ ಹೆಂಡತಿಗೆ ಬತ್ತಿ ಮನೆಯೆಲ್ಲ ದಗ ದಗ ಅಂತ ಉರಿಬೇಕು. ಒಳ್ಳೆ ಸುಮ್ನೆ. ಮೇಡಮ್ ನಿಮ್ ಗಂಡ ಯಾವಳ್? ಬೇಡ 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 ಮೇಡಮ್ ನಿಮ್ ಗಂಡ ಯಾವಳ್? ಪ್ಲೀಸ್ ಬ್ರೋ ಬೇಡ. ಹಂಗ್ ಬಾ ದಾರಿಗೆ. ನಿಮ್ಗೆ ಏನ್ ಬೇಕು ಅದನ್ನ ತಗೊಂಡೋಗಿ ಬ್ರೋ, ಆದ್ರೆ ಪ್ಲೀಸ್ ಬ್ರೋ. ನನ್ನ ಹತ್ರ ಈ ನವರಂಗಿ ಆಟಗಳೆಲ್ಲ ಆಡಬಾರ್ದು. ಎತ್ತಾಕೊಂಡು ಹೋಗ್ತೀನಿ ನೋಡಿ ಇವಾಗ. ಬ್ರೋ 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 ಎಲ್ಲಿ ಹೋಗ್ತಾ ಇದೀರಾ ಬ್ರೋ? ನನ್ನ ಹೆಂಡತಿ ಇದ್ದಾಳೆ ಬ್ರೋ ಬೆಡ್ರೂಮ್ ಅಲ್ಲಿ, ಅಲ್ಲಿ ಮಾತ್ರ ಹೋಗ್ಬೇಡಿ, ಅಲ್ಲಿ ಮಾತ್ರ ಹೋಗ್ಬೇಡಿ. ಅವಳು ತುಂಬಾ ಮುಗ್ದೆ, ಪಾಪದವಳು, ಅವಳು ದೇವತೆ ತರ. ಮತ್ ಕೇಳಕ್ ಅವಳ ಜೊತೆ ಅಮ್ಮ 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 ಅಂತ ಇದ್ದೆ. ಈ ನವರಂಗಿ ಆಟಗಳೆಲ್ಲ ನನ್ನ ಹತ್ರ ಆಡಬಾರ್ದು. ಹೊಡೆದ್ರೆ ಕಪಾಳಕ್ಕೆ ನನ್ನ ಮಗನೇ. ಕಟ್ಟೋ ಕೈ. ಇಲ್ಲೇ ಇರಬೇಕು. ಜಾಸ್ತಿ ಮಾತಾಡಿದ್ರೆ ಮೇಡಮ್ ನಿಮ್ಮನೆ ಯಾವ ಜೊತೆ? ಬೇಡ 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 ಬ್ರೋ ಬೇಡ. ಇಲ್ಲೇ ಇರ್ತೀಯ ತಾನೆ? ಇರ್ತೀನಿ. ನಿಂತ್ಕೊ ಮೂಲೆಯಲ್ಲಿ. ಹೆಂಗ ನೋಡಂಗೆ ನನ್ನ ಮಗ. ಮೇಡಮ್ ನಿಮ್ಮನು. ಹಾ, ಹಂಗ ಬದಾರಿಗೆ. ಬೇಬಿನೂ ಇಲ್ಲ ಗೀಬಿನೂ ಇಲ್ಲ, ಮಾತಾಡ್ಬೇಡ ನೀನು. ಎಲ್ಲ ಪ್ಲಾನ್ ಮಾಡಿ ಲಾಸ್ಟ್ ಮಿನಿಟ್ಗೆ ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ಯಲ್ಲ, ನಂಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಎಲ್ಲ ಮ್ಯಾನೇಜ್ ಮಾಡಕ್ಕೆ. ಯಾವನ್ ಜೊತೆ ಮಾತಾಡ್ತಾ ಇದ್ದಾಳೆ? ಪಾಪ ನಿನ್ ಗಂಡ ದೇವತೆ ಅಂದಲ್ಲಮ್ಮ ನಿನ್ನ. ಸರಿ, ಇವತ್ತಾಗಿದ್ದಾಗೋಯ್ತು. ನಾಳೆ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ. ನಿನ್ನಿಂದ ಲಾಂಗ್ ವೀಕೆಂಡ್ ಹೋಗಿ ಬರೀ ವೀಕೆಂಡ್ ಆಗೋಯ್ತು ಅಷ್ಟೇ ಇವಾಗ. ಕಪ್ಪಡೋದಿವ್ರೆ ಹೇಳಿರ್ಬಾರ್ದು. ಅಮ್ಮ ತುಂಬಾ ಕಷ್ಟ ಕಣಪ್ಪ. ಏನ್ ಬ್ರೋ ಬರಿಗೈಲೇ ಬಂದಿದ್ದೀರಾ? ಮೇಲ್ಗಡೆ ರೂಮಲ್ಲಿ ನಿನ್ನ ಹೆಂಡತಿ ಆಟ ಆಡ್ತಾ ಇದ್ಲು, ನಿನ್ ದೇವತೆ. ಯಾವ ಆಟ ಬ್ರೋ? ಡಿಂಗ್ರಿ ಬಿಲ್ಲೆ ಆಟ ಅಂತ. ಕುಂಟೆ ಬಿಲ್ಲೆ ಕೇಳಿದ್ದೀನಿ, ಇದೇ ಯಾವುದು ಬ್ರೋ ಡಿಂಗ್ರಿ ಬಿಲ್ಲೆ? ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ಅಲ್ಲಿದೆ ಕಣೋ, ಹೆವಿ ಟ್ರೆಂಡಿಂಗ್ ಅಲ್ಲಿದೆ. ಹೌದಾ? ಈಗ ಆಗ್ಲೇ ನೀನ್ ಯಾವಳೋ ಕಿತ್ತೋದ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ, ಹಂಗೇನೆ ನಿನ್ ದೇವತನ ಯಾವನೋ ಕಿತ್ತೋದನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಏನು? ಯಾವನ್ ಜೊತೆನೂ ಮಾತಾಡ್ತಾ ಇದ್ಲಾ? ನಿಂದಾದ್ರೂ ಒಂದ್ ಸ್ವಲ್ಪ ಇಂಟರ್ಲಿಂಕ್ ಕಣೋ, ಅವಳು ಡೈರೆಕ್ಟ್ ರಶ್ಮಿ. ನಿನ್ ಜನ್ಮಕ್ ನನ್ನ ಎಕಡೆ ಹಾಕ. ನಿನ್ ಮನೆಯಿಂದ ಒಂದ್ ಎಕಡೆನೂ ಬೇಡ ಕಣ. ಹೋಗಲಿ. ಅಮರ ಪ್ರೇಮಿಗಳು ಅನ್ಕೊಂಡಿದ್ದೆ ಸರ್, ಆಮೇಲೆ ಗೊತ್ತಾಯ್ತು ಅಕ್ರಮ ಪ್ರೇಮಿಗಳು ಅಂತ. ಒಳ್ಳೆ ಕತೆ. ಇವ್ರಿಗಂತೂ ಬುದ್ಧಿನೇ ಇಲ್ಲ. ಆ ಕಳ್ಳನ ಕರ್ಕೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರ್ಸಿದ್ದಾರೆ. ಇನ್ನೊಂಚೂರು ಹಾಕಿ ಸರ್. ಬೇಡ ಬಿಡಿ ಸರ್, ಸಾಕು ಸರ್. ತಗೊಳ್ಳೋ. ಅದು ಸೋಡಾ. ಸೋಡಾ ಮರೆತು ಬಿಡೆ. ಬೇಡ ಅಂದ್ರೆ ಬಿಡು.
ನಾನೇನು ಪಾಪ ಮಾಡಿದ್ದೆ ಅಕ್ಕ? ಕಂಡ್ ಕಳ್ ನನ್ನ ಮಕ್ಕಳಿಗೆ ನಾನು ಯಾಕೆ ಬಡಿಸ್ಲಿ? ಕಣ್ಣನ್ ಮಕ್ಕಳ ಅಮ್ಮ ಏನ? ಕಳ್ಳರು ಮಕ್ಕಳು ಅನ್ಕೋತಿರಲ್ಲ, ನಿಮ್ಮ ತಾಯಿ ಪ್ರೀತಿಗೆ ಹ್ಯಾಂಡ್ಸ್ ಅಪ್ ಅಕ್ಕ, ಹ್ಯಾಂಡ್ಸ್ ಅಪ್. ಓಕೆ 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 ಮೇಡಮ್, ಪೊಲೀಸರು ಹೆಂಡ್ತಿ ಅಂತ ನಿಜವಾಗ್ಲೂ ಪ್ರೂವ್ ಆಗೈತೆ ಇವಾಗ. ಏಯ್ ತಲಾಟೆ ಸಾಕು, ಬಡಿಸ್ಕೊಳ್ಳೋ. ಹಾಗಾದರೆ ನಿನ್ನ ಪ್ರಕಾರ ಪ್ರಪಂಚದಲ್ಲಿ ಒಳ್ಳೆ ಜನರು, ಟ್ರೂ ಲವ್ ಯಾವುದು ಇಲ್ವೇ ಇಲ್ವಾ? ಯಾರು ಸರ್ ಇಲ್ಲ ಅಂತ ಹೇಳಿದ್ದು? ಕೆಲವೊಂದಂಗೆ ಮಾಡ್ಕೊಬಿಡ್ತಾವೆ ಅಷ್ಟೇ ಸರ್. ಆದರೆ ಒಳ್ಳೆ ಜನ, ಮುಗ್ಧ ಪ್ರೀತಿ ಇನ್ನೂ ಈ ಭೂಮಿ ಮೇಲಿದೆ ಸರ್. ಅನುಭವ ಆಗಿರೋ ಆಗಿದೆ. ಅನುಭವಿಸ್ಬಿಟ್ಟಿದ್ದೀನಿ ಸರ್. ಯಾರಾದರೂ ನೋಡ್ಬಿಡ್ತಾರೆ. ಅಯ್ಯೋ, ಈ ಡೋರ್ ಹುಷಾರಾಗಿ ಹಾಕ್ಬೇಕಪ್ಪ. ಏನು ಕಾಣ್ತಾನೆ ಇಲ್ಲ. ಅಯ್ಯಯ್ಯೋ, ಏನು ಹಿಂಗೆ ಹೇಳ್ತಾಳೆ ಅಮ್ಮ? ಹಲೋ, ಅಯ್ಯಯ್ಯೋ, ಅದು ಬಾರ ಇರಬೇಕು. ಹಲೋ, ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ಅದೆಲ್ಲ ನಿನಗೆ ಯಾಕೆ? ನೀನ್ ಯಾರು? ಬಾಗಲ್ ತಗೊಂಡ್ ಬರಕ್ ನಾನೇ ನಿಮ್ಮ ಮಾವನ ಮಗನ ಕಳ್ಳ? ನೀನ್ ಯಾರಾದ್ರೂ ನನ್ಗೇನು? ಒಳ್ಳೆ ಮರ್ಯಾದೆ. ನೀನೇ ಈ ಮಾತು ಹೇಳ್ತಾ ಇದೀಯ ಅಂದ್ರೆ ಈ ಪುಟ್ಗೋಸಿ ಮನೇಲಿ ಒಂದು ನಯ ಪೈಸೆ ಇಲ್ಲ ಅಂದಂಗಾಯ್ತು. ಸರಿ ಬರ್ಲಾ? ಫಸ್ಟ್ ಡ್ಯೂಟಿನೇ ಸ್ಯಾಡೆ ಡ್ಯೂಟಿ. ಯಾಕೆ ಜೋರಾಗಿ ಹೇಳ್ತಾವಳ ಅಮ್ಮೆ? ಯಾಕೆ ಹಿಂಗೆ ಹೇಳ್ತಾ ನಿಧಾನ. ಹೊಟ್ಟೆ ತುಂಬಾ ನೋವುತ್ತಾ ಇದೆ, ನೋವು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಮ್ಮ, ಇಷ್ಟೊಂದು ಹೊಟ್ಟೆ ನೋವು ಅಂತ ಇದೆಯಾ? ಮನೇಲಿ ಯಾರು ಇಲ್ವಾ? ಎಲ್ಲೋದ್ರು? ಅಮ್ಮ ಇಲ್ಲ, ತೀರ್ಕೊಂಡ್ರು. ಅಪ್ಪ ವಾಚ್ಮ್ಯಾನ್ ನೈಟ್ ಡ್ಯೂಟಿಗೆ ಹೋಗಿದ್ದಾರೆ, ಫೋನ್ ಹೋಗ್ತಾ ಇಲ್ಲ. ಮೆಡಿಕಲ್ ಶಾಪ್ ಎಲ್ಲಿದೆ ಅಣ್ಣ? ಒಂದೇ ಲೆಫ್ಟು. ಸರ್, ಹೊಟ್ಟೆ ನೋವು ಮಾತ್ರೆ ಕೊಡಿ ಸರ್, ಒಂಚೂರು ಬೇಗ ಕೊಡಿ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ತಿನ್ನಬೇಕು, ಕಾಯಿಲೆ ಗೀಲೆ ಏನು ಬರಲ್ಲ. ಅಲ್ಲ, ನೀನ್ ಯಾರು ಅಂತಾನೆ ಹೇಳಲಿಲ್ಲ. ಆಗ್ಲೇ ಹೇಳಿದ್ನಲ್ಲ, ಕಳ್ಳ. ಕಳ್ಳನ? ಓ,
ಏನು ಹೆವಿ ಶಾಕ್ ತಗೋತಾ ಇದೆಯಾ? ಊಟ ಮಾಡ್ಬೇಕಾದ್ರೆ ಶಾಕ್ ತಗೊಳ್ಳಿಲ್ಲ, ಮಾತ್ರೆ ನುಂಗಿಸ್ಬೇಕಾದ್ರೆ ಶಾಕ್ ತಗೊಳ್ಳಿಲ್ಲ, ಈಗ ಶಾಕ್ ತಗೋತಾ ಇದೆಯಾ? ಮನುಷ್ಯ ಸಾವು ನೋವಲ್ಲಿದ್ದಾಗ ಎದುರುಗಡೆ ಯಾರಿದ್ರು ಏನು ಹೇಳಿದ್ರು ಎಲ್ಲ ವೇಸ್ಟ್ ಅಲ್ಲ. ಸರಿ ಹೋಗ್ಲಿ ಬಿಡು. ಆರಾಮಾಗಿ ರೆಸ್ಟ್ ಮಾಡು, ನಾನು ಬರ್ತೀನಿ. ಒಂದ್ ನಿಮಿಷ, ಹೋಯ್ ನಿನ್ನೆ ಈ ಕಡೆ ಬಂದಾಗೆಲ್ಲ ಮನೆ ಹತ್ರ ಬಂದು ಹೋಗ್ತೀಯಾ? ಒಳ್ಳೆ ಮಾವನ ಮಗನ್ ಕರ್ದಂಗೆ ಕರಿತಾ ಇದೀಯಾ? ಕಳ್ಳ ಕಣೆ ನಾನು. ಇಲ್ಲಿ ಕದ್ಯಕ್ಕೆ ಏನಿದೆ? ಅದು ನಿಜನೇ. ಬರ್ಲಾ? ಡೋರ್ ಹುಷಾರಾಗಾಕು, ಯಾರಾದ್ರೂ ಬರ್ತಾರೆ. ಇದು ಬೇರೆ ಕಾಸ್ಟ್ಲಿ ಡೋರು. ಅವಳ ಹೆಸರು ಅಮ್ಮಣಿ ಅಂತ ಸರ್. ಅವಳನ್ನ ಮೀಟ್ ಮಾಡಿ ಎಲ್ಪ್ ಮಾಡಿದಾಗ ಮೊದಲನೇ ಸರಿ ಸರ್ ನನ್ನ ಜೀವನದಲ್ಲಿ ಏನು ಕದಿದೆ ಹೋದರೂ ಗೊತ್ತಿಲ್ಲ ಸರ್. ಅದು ಏನೋ ಬೆಲೆ ಬಾಳಂಥದ್ದೇ ಸಿಕ್ತಷ್ಟೇ ಖುಷಿ ಆಯಿತು ಸರ್. ಖುಷಿ ಆಯಿತು ಸರ್. ಅವಳು ನಿನ್ನ ಮನಸ್ಸು ಕದ ಮೇಲೆ ಖುಷಿಯಾಗದೆ ಇರುತ್ತಾ? ಲವ್ ಕಣೋ ಅದು ಸರ್. ಸೊ ಪುಷ್ಪನಿಗೆ ಅಮ್ಮಣ್ಣಿ ಮೇಲೆ ಲವ್ ಆಯಿತು. ಹಾಂ ಸರ್. ರೀ, ಇನ್ನ ಈ ಕಳ್ಳನ ಕತೆ ಕೇಳ್ಕೊಂಡು ಕೂತಿದ್ದೀರಾ? ಎನ್ಕ್ವೈರಿ ಮಾಡಿ ಕಳ್ಸೋದ್ ಬಿಟ್ಟು. ಓ ಮೇಡಮ್, ಸರ್ ಏನು ಸರ್ ಅಕ್ಕ ಬುಲೆಟ್ ಟ್ರೈನ್ ಸ್ಪೀಡು? ಏಯ್ ಹೋಗಲೇ. ಸರ್ ಹೋಗ್ಲಿ ಬಿಡಿ ಸರ್, ಮೊದಲು ನಿಮ್ಮ ಮನೆಗೆ ಹೆಂಗೆ ನುಗ್ದೆ ಅಂತ ಹೇಳ್ತೇನೆ. ಇಲ್ಲಿಂದ ಎಂಟ್ರಿ ಕೊಟ್ಟೆ ಸರ್. ಹಾಂ, ಮೇನ್ ಡೋರಿಂದನಾ? ಹ್ಞೂ ಸರ್. ಚಾನ್ಸೇ ಇಲ್ಲ. ನನ್ನ ಹೆಂಡತಿ ತುಂಬ ಹುಷಾರ್ ಕಣೋ. ಏನಂದ್ರಿ ಸರ್? ಮೇಡಮ್ ಹುಷಾರ? ಆಗ್ಲತ್ತಲ್ಲ ನುಗ್ಗಿದ್ದೀನಿ ಸರ್, ಮೇಡಮ್ ಇಲ್ಲೇ ನಿಂತಿದ್ರು. ಹಗಲಲ್ಲೇನಾ? ಏಯ್ ಯಾಕೆ ತಿಂದಿದ್ ಕೊಬ್ಬ? ನೋಡಿ ಸರ್ ಹೆಂಗ್ ಮಾತಾಡ್ತಾರೆ ಅಮ್ಮ. ಸರಿ ಸರಿ ಬಿಡು, ಈ ಕರೆಕ್ಟಾಗಿ ವಿಷಯ ಏನು ಅಂತ ಹೇಳು. ವಿಷಯ ಏನಿಲ್ಲ ಸರ್, ಮೇಡಮ್ ಅವ್ರ ಮುಖ ಹಿಂಗಿರ್ಲಿಲ್ಲ ಸರ್. ಹೆಂಗಿತ್ತು ಅಂದರೆ ರೊಮ್ಯಾಂಟಿಕಾಗಿ ಫೋನಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ರು ಸರ್. ರೊಮ್ಯಾನ್ಸ್ ಕಾಲ್. ಹಾಂ, ಆಮೇಲೆ ಸರ್ ಮುಂದಾಗದೆಲ್ಲ ಹೇಳ್ಬೋದು ಸರ್, ಆದರೆ ಒಂದು ಸಮಸ್ಯೆ ಇದೆ ಸರ್. ಏನು? ಮುಂದೇನಾಯ್ತು ಅಂತ ನೆನಪು ಬರ್ಬೇಕಂದ್ರೆ ಮೇಡಮ್ ಅವರು ಅವತ್ತು ಹೆಂಗೆ ಮಾತಾಡಿದ್ರು ಇವತ್ತು ಹಂಗೆ ಮಾತಾಡಬೇಕು. ಅತಿ ಆಯ್ತು ನಿಂದು. ಹೇ, ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ, ಹೇಳು. ಹಲೋ, ಎಲ್ಲಿದ್ದೀರಾ? ನಾನು ನಿನ್ನ ಮನಸ್ಸಲ್ಲಿ. ಸ್ವಲ್ಪ ಹೊತ್ತು ಫ್ರೀ ಬಿಡಲ್ವಾ ನೀವು? ಫ್ರೀ ಬಿಡಕ್ಕೆ ನಿನ್ನ ನಾನು ಲವ್ ಮಾಡಿ ಮದುವೆ ಆದ್ನಾ? ಓಹೋ ಹೌದಾ? ಅಮ್ಮ ಮನೆಗೆ ಹೊರಟಾಯ್ತು. ಇವಾಗ ಇಡೀ ಮನೇಲಿ ನಾನು ಒಬ್ಳೆ. ನೀವೇನಾದ್ರೂ ಇವಾಗ ಬಂದ್ರೆ ನಾನೇ ನನ್ನ ಕೈಯಾರ ತಲೆಗೆ ಎಣ್ಣೆ ಹಚ್ಚಿ ಮೈ ಎಲ್ಲ ತಿಕ್ಕಿ ಬಿಸಿ ಬಿಸಿ ಸ್ನಾನ ಮಾಡಿಸ್ತೀನಿ. ಸೂಪರ್ ಕಣೆ. ನಾನು ಇಲ್ಲೊಂದು ಇನ್ವೆಸ್ಟಿಗೇಷನ್ಗೆ ಬಂದಿದ್ದೀನಿ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಓಕೆನಾ? ಆಲ್ರೆಡಿ ಡೋರ್ ಓಪನ್. ನಿಮ್ ಬರುವಿಕೆಗೋಸ್ಕರ ನಾನು ಒಂಟಿಗಲ್ಲಲ್ಲಿ ನಿಂತು ಇಲ್ಲೇ ಕಾಯ್ತಾ ಇದ್ದೀನಿ. ಹುಷಾರ್ ಕಣೆ, ಯಾರಾದ್ರೂ ಕಳ್ಳರು ಬಂದ್ರೆ ಕಷ್ಟ. ಕಳ್ಳನ ಬರ್ಲಿ ಬಿಡ್ರಿ, ಅವನ್ ಪಾಡಿಗೆ ಬಂದು ಅವನ್ ಹೋಗ್ಲಿ. ಆದ್ರೆ ನಮ್ಮಿಬ್ಬರಿಗೂ ಏನು ಪ್ರಾಬ್ಲಮ್ ಕೊಡದೇ ಇದ್ರೆ ಅಷ್ಟೇ ಸಾಕು. ಓಕೆ, ಬರ್ತೀನಿ. ತೆರೆದಿದೆ ಮನೆ ಓ ಬಾತಿಥಿ.
ಎಂಥ ಒಳ್ಳೆ ಹೆಂಗ್ಸಮ್ಮ ನೀನು. ದೊಡ್ಡ ಮನಸ್ಸು ಕಣವ ನಿಂದು, ದೊಡ್ಡ ಮನಸ್ಸು. ನನ್ನಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಕಣವ, ತೊಂದರೆ ಆಗಲ್ಲ. ಅಲ್ಲಿಟ್ಟೋಗೋಣ. ವಾ ಕಿಚನ್ ವಾಸ್ತು ಒಂದು ಸ್ವಲ್ಪ ಕಡಿಮೆ ಇದೆ. ಅಗ್ನಿ ಮೂಲೆ ಕಡೆ ಬೇಡ, ಕುಬೇರನ ಮೂಲೆಯಿಂದ ಶುರು ಮಾಡೋಣ. ಓ ಸಾಯಿಬಾಬಾ ಕಾಪಾಡಪ್ಪ, ಚೆನ್ನಾಗಿ ಕಳ್ತನಾಗ ನೋಡಿ ಸ್ವಾಮಿ. ನನ್ನ ಲೈಫಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಯಾರು ಇನ್ವೈಟೇ ಮಾಡಿರಲ್ಲ ಸರ್. ಅದು ಸಾಂಗ್ ಹೇಳ್ಕೊಂಡು ತೆರೆದಿದೆ ಮನೆ ಬಾತಿದೆ. ಅಪ್ಪ ಓ ಅತಿಥಿ. ಅಲ್ಲ ಕಣೋ, ಅವಾಗ ಬಂದೋಗುವಂತ ಇನ್ವಿಟೇಷನ್ ಕೊಟ್ಟಿದ್ಲು ತಾನೆ ಅಮ್ಮಣ್ಣಿ. ಹೋಗಿ ಅಲ್ಲಿ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋದು ಬಿಟ್ಟು ತಿರ್ಗಾ ನಮ್ಮನೆ ಕದಿಯಕ್ಕೆ ಯಾಕೆ ಬಂದೆ? ಬೇರೆ ಯಾವ ದಾರಿನೂ ಇರಲಿಲ್ಲ ಸರ್. ಅವಳಿಗೋಸ್ಕರ ಸರ್ ಅವತ್ತು ನಿಮ್ಮ ಮನೆಗೆ ನುಗ್ಗಿದ್ದು. ಅಮ್ಮಣ್ಣಿ ಅಮ್ಮಣ್ಣಿ ಅಮ್ಮಣ್ಣಿ. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಅದು ಏನೂ ಇಲ್ಲ ಅಮ್ಮಣ್ಣಿ, ಏನೂ ಇಲ್ಲ. ಸುಳ್ಳೆಲ್ಲ ಹೇಳ್ಬೇಡ. ಇಷ್ಟೊಂದು ಖುಷಿಯಾಗಿದ್ಯಾ ಅಂದ್ರೆ ಏನೋ ವಿಷಯ ಇದೆ. ಹೌದು, ವಿಷಯ ಇದೆ. ಅದೇನು ಅಂದರೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದು. ಸರಿ, ವಿಷಯ ಏನು ಹೇಳು. ಅದು ಹೆಂಗಿರಲಿ, ಅದು ನೀನು ಅದು ಅನ್ಕೊಂಡಿದ್ರೆ ಸಾಯಂಕಾಲ ಆಗತ್ತೆ. ಇವತ್ತು ಅಮ್ಮನ ಪೂಜೆ, ಪಾಯಸ ಮಾಡಿದ್ದೀನಿ, ಕುಡಿ. ತಗೋ ಪಾಯಸ. ಎಲ್ಲೋ ಕೇಳಿದ್ದೆ, ಯಾವುದೇ ಕೆಲಸ ಆಗಲಿ ಸಿಹಿಯಿಂದ ಶುರು ಮಾಡಿದ್ರೆ ಪಕ್ಕ ಸಕ್ಸಸ್ ಅಂತ. ಅತ್ತೆ, ನಿಮ್ಮ ಮಗಳ ಜೀವನ ಇನ್ನು ನನ್ನ ಕೈಲಿ, ತಲೆನೇ ಕೆಡ್ಸ್ಕೋಬೇಡಿ. ನಾನು ಕೊಡ್ತೀನಿ ಮಣಿ, ತಗೋ ತಗೋ ತಗೋ. ನಾನು ಹಾಕ್ಲಾ? ಪಾಯಸ ಸಾಕದಾಗಿದೆ ಅಮ್ಮಣ್ಣಿ. ಕೊಡು ಕೊಡು ಅಮ್ಮಣ್ಣಿ. ಅಮ್ಮಣ್ಣಿ, ಅದು ಇವತ್ತು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಅದ್ಯಾಕೋ ಏನೇನೋ ಅನ್ನಿಸ್ತಾ ಇದೆ ಅಮ್ಮಣ್ಣಿ. ಮುಂಚೆ ಎಲ್ಲ ಹೆಂಗೆ ದುಡ್ಡು ಮಾಡಬೇಕು, ಎಲ್ಲಿ ಕಳ್ತನ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಾಗೆಲ್ಲ ಏನೇನೋ ಕಿತ್ತೋದು ಯೋಚನೆಗಳೆಲ್ಲ ಬರ್ತಾಯಿತ್ತು. ಆದರೆ ನಿನ್ನ ನೋಡಿದ ಮೇಲೆ ನನ್ನ ಜೀವನದಲ್ಲಿ ಏನೋ ಬದಲಾಗಿರೋಂಥ ಫೀಲಿಂಗು ಅಮ್ಮಣ್ಣಿ. ಅದು ನಾನು ನಿನ್ನ ಒಂದು ನಿಮಿಷ. ನೀನೇನು ಹೇಳೋದಕ್ಕೆ ಬರ್ತಿದ್ಯಾ ಅಂತ ನನಗೆ ಗೊತ್ತು. ಆದರೆ ಇವಾಗಲೇ ಹೇಳಬೇಡ. ಯಾಕಮ್ಮಣೆ? ಅದು ಮೊನ್ನೆ ನಾನು ಅಪ್ಪ ಆಸ್ಪತ್ರೆಗೆ ಹೋಗಿದ್ವಿ. ಆಸ್ಪತ್ರೆ? ಯಾಕೇನಾಯ್ತು? ನನ್ನ ಹೊಟ್ಟೆಲಿ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಕ್ಕೆ ಅವಾಗವಾಗ ಹೊಟ್ಟೆ ನೋವು ಬರೋದಂತೆ. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತಂತೆ. ತಕ್ಷಣನೇ ಆಪರೇಷನ್ ಮಾಡಬೇಕು ಅಂತಿದ್ದಾರೆ. ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೋಗ್ಬಿಡು. ಅಮ್ಮಣಿ, ಹಂಗೆಲ್ಲ ಮಾತಾಡ್ಬೇಡ, ಬೇಡ. ಆಪರೇಷನ್ ಮಾಡ್ಸೋಣ, ಎಲ್ಲ ಸರಿ ಹೋಗುತ್ತೆ. ಪುಷ್ಪ, ಆಪರೇಷನ್ ಮಾಡೋದಕ್ಕೆ 2 ಲಕ್ಷ ಖರ್ಚಾಗುತ್ತಂತೆ. ನನ್ನ ಹತ್ರ ಅಷ್ಟು ದುಡ್ಡು, ಇನ್ನು ಆಪರೇಷನ್ ಮಾತು ಬರೀ ಕನ್ಸಷ್ಟೇ. ಇಲ್ಲ ಅಮ್ಮಣಿ, ನಾನಿದ್ದೀನಿ, ನಾನು ಮಾಡಿಸ್ತೀನಿ, ನಾನು ಆಪರೇಷನ್ ಮಾಡಿಸ್ತೀನಿ ಅಮ್ಮಣಿ. ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ಏನೂ
ನಾನಿದ್ದೀನಿ. ಅವಳಿಗೋಸ್ಕರ ನೀನು ನಮ್ಮನೆಗೆ ನುಗ್ಗಿದೀಯ. ಅಮ್ಮಣ್ಣಿ ಆಪರೇಷನ್ ಆಗೋದ್ರಿಂದ ನಿನ್ನ ಜೀವನ ಬದಲಾಗುತ್ತೆ ಅನ್ನೋದಾದರೆ ನಾವು ಕೈ ಜೋಡಿಸೋಣ. ಹೇಳು, ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಹೇಳು. ಅದರ ಅವಶ್ಯಕತೆ ಈಗಿಲ್ಲ ಬಿಡಿ ಸರ್. ಯಾಕೆ, ಏನಾಯ್ತು? ಭಗವಂತ ಒಂದು ಕಡೆ ನಿಮ್ಮನೆ ದಾರಿ ತೋರಿಸ್ತಾ, ಇನ್ನೊಂದು ಕಡೆ ಅವಳ ಪ್ರಾಣ ಕಿತ್ಕೊಬಿಟ್ಟ ಸರ್. ಕಿತ್ಕೊಬಿಟ್ಟ ಸರ್. ಅಮ್ಮಣ್ಣಿ ಹೋಗ್ಬಿಟ್ಲು ಸರ್. ಹೋಗ್ಬಿಟ್ಲು ಸರ್. ಅವತ್ತೇ ಹೋಗ್ಬಿಟ್ಲು ಸರ್. ಸರ್, ಅವತ್ತು ಆಪರೇಷನ್ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗಿ ಒಂದು ಮಾತು ಹೇಳಿದ್ಲು ಸರ್. ಪುಷ್ಪ, ಅಷ್ಟೊಂದು ಬೇಜಾರಾಗ್ಬೇಡ. ಇಲ್ಲಿ ನೋಡು, ನನ್ನ ಅದೃಷ್ಟ ಚೆನ್ನಾಗಿದ್ದು ಆಪರೇಷನ್ ಎಲ್ಲ ಸಲೀಸಾಗಿ ನಾನು ಬದುಕ್ ಬಂದ್ರೆ ಅವಾಗ ನಿನ್ ಪ್ರೀತಿನ ಹೇಳು, ಕಣ್ಣು ಮುಚ್ಕೊಂಡು ಒಪ್ಕೋತೀನಿ. ಆದ್ರೆ ಇವಾಗ ನಿನ್ ಪ್ರೀತಿನ ಹೇಳಿ ನಾನು ಸತ್ತೋಗ್ಬಿಟ್ರೆ ಪಾಪ. ನೀನು ಜೀವನದಲ್ಲಿ ಬದಲಾಗಿ ಮೊದಲನೇ ಸಲ ಹೊಸ ಜೀವನ ರೂಪಿಸ್ಕೋಬೇಕು ಅಂತಿದ್ಯಾ ಅಲ್ವಾ? ಆಮೇಲೆ ಲವ್ ಫೇಲ್ಯೂರ್ ಆಗಿ ಲೈಫ್ ಲಾಂಗ್ ಕೊರ್ಗೋ ಹಾಗಾಗ್ಬಾರ್ದು ಅಲ್ವಾ? ಇಲ್ಲ ಇಲ್ಲ, ಹಂಗಾಗ್ಬಾರ್ದು. ಹಂಗಾಗೋದು ಇಲ್ಲ ಬಿಡು. ಜೀವನದಲ್ಲಿ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕಷ್ಟೇ. ಎಲ್ಲಿ ನಗು ಒಂದ್ಸಲ. ಅರೆ ನಗು. ಪುಷ್ಪ, ನನ್ಗೋಸ್ಕರ ಒಂದ್ಸಲ ನಗು. ಸರ್, ಈ ಸಾವು ಅನ್ನೋದು ಯಾವಾಗ ಯಾರಿಗೆ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. 2 ತಿಂಗಳಿಂದ ಅವಳ ನೆನಪಲ್ಲಿ ಹುಚ್ಚನಾಗ ಅಲಿತಿದ್ದೆ ಸರ್. ಕೊನೆ ಸಲ ನಮ್ಮ ಹುಡುಗಿ ಮುಖ ನೋಡ್ಕೊಬರೋಣ ಅಂತ ಅವಳ ಮನೆಗೆ ಹೊರಟೆ ಸರ್. ಆದರೆ ಯಾಕೋ ನನ್ನ ಮನಸ್ಸು ಕೇಳಲಿಲ್ಲ ಸರ್. ಅವಳನ್ನ ಪಡ್ಕೊಳಕ್ಕಾಗಲಿಲ್ಲ ಅಂದರೂ ಅವಳು ಆಸೆ ಪಟ್ಟಂಗೆ ಯಾವಾಗಲೂ ಖುಷಿಯಾಗಿರಬೇಕು ಅಂತ ವಾಪಸ್ ಬಂದ್ಬಿಟ್ಟೆ ಸರ್. ಸರ್, ನಾನು ನೋಡಿರೋ ಮುಗ್ಧ ಪ್ರೀತಿ ಅಂದರೆ ಇದೆ ಸರ್. ನನ್ನ ಅಮ್ಮನಿಗೋಸ್ಕರ ನಾನು ಬದಲಾಗ್ತೀನಿ ಸರ್. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ನಾನು ಬದಲಾಗ್ತೀನಿ ಸರ್. ಬದಲಾಗ್ತೀನಿ ಸರ್. ಹೊರಡು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.